ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನ ಅನಾವರಣಗೊಳಿಸಿದ ರಾಜ ಕೃಷ್ಣಪ್ಪ ನಾಯ್ಕ್. ನಾರಾಯಣಪುರ ಸಮೀಪದ ಗ್ರಾಮವಾದ ಮೇಲಿನ ಗಟ್ಟಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನ ಒಟ್ಟು 3.5 ಫುಟ್ ಎತ್ತರ ಹಾಗೂ 2 ಅಡಿ ಅಗಲ ಅಳತೆಯ ಕಪ್ಪು ಶಿಲೆಯ ವಿಗ್ರಹವನ್ನ ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನ ಸುರಪುರ ರಾಜ ಕೃಷ್ಣಪ್ಪ ನಾಯ್ಕ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ಮೇಲಿನ ಗಟ್ಟಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನ ಇಡಬೇಕು ಎಂಬ ಬಹುದಿನದ ಆಸೆ ಇಂದು ರಾಜ ಕೃಷ್ಣಪ್ಪ ನಾಯ್ಕ ಅವರ ಸಹಾಯದಿಂದ ಈಡೇರಲು ಸಾಧ್ಯವಾಯಿತು. ಈ ಮೂರ್ತಿ 55,000 ರೂಪಾಯಿ ಖರ್ಚು ಒಪ್ಪಿಕೊಂಡು ಮೇಲಿನ ಗಡ್ಡಿ ವಾಲ್ಮೀಕಿ ಸಮಾಜದವರಿಗೆ ಒಂದು ಉಡುಗೊರೆ ರೂಪದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನ ಕೊಟ್ಟಿರುವುದು ಸಂತೋಷ ತರುವ ವಿಷಯವಾಗಿದೆ. ಗ್ರಾಮಸ್ಥರು ಸಂತೋಷ ಪಡುವುದರ ಜೊತೆಗೆ ಊರಿನ ಎಲ್ಲಾ ಮಹಿಳೆಯರು ಹಾಗೂ ಯುವತಿಯರು ಕಳಶದೊಂದಿಗೆ ಮಹರ್ಷಿ ವಾಲ್ಮೀಕಿ ಮೂರ್ತಿಯ ಪ್ರತಿಷ್ಠಾಪನೆವರೆಗೂ ಮೆರವಣಿಗೆಯ ಮೂಲಕ ಪರಮಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮೀಜಿ ಹಾಗೂ ರಾಜ ಕೃಷ್ಣಪ್ಪ ನಾಯ್ಕ ಅವರನ್ನ ಕರೆತಂದರು. ಪರಮಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮಿಗಳ ಹಾಗೂ ರಾಜ ಕೃಷ್ಣಪ್ಪ ನಾಯ್ಕ ಅವರ ನೇತೃತ್ವದಲ್ಲಿ ನಮ್ಮ ಮೇಲಿನ ಗಡ್ಡಿ ಗ್ರಾಮದಲ್ಲಿ ಇಂದು ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆ ಬಂದಿರೋದು ಬಹಳ ಸಂತೋಷ ಎಂದು ಹುಣಸಗಿ ತಾಲೂಕು ವಾಲ್ಮೀಕಿ ನಾಯ್ಕ ಸಂಘಟನೆ ಅಧ್ಯಕ್ಷರಾದ ಬಸನಗೌಡ ಎನ್ ಮಾಲಿ ಪಾಟೀಲ್ ತಮ್ಮ ಭಾಷಣದಲ್ಲಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮಿಗಳು, ಸುರಪುರ ಸಂಸ್ಥಾನದ ರಾಜ ಕೃಷ್ಣಪ್ಪ ನಾಯ್ಕ, ವಾಲ್ಮೀಕಿ ನಾಯಕ್ ಸಂಘದ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಕರೇಬಾವಿ, ಸುರಪುರ ಅಧ್ಯಕ್ಷರಾದ ಭೀಮಣ್ಣಗೌಡ ಯಮನೂರು, ಹುಣಸಗಿ ಅಧ್ಯಕ್ಷರಾದ ಬಸನಗೌಡ ಎಂ ಮಾಲಿ ಪಾಟೀಲ್, ವನವಾಸಿ ಕಲ್ಯಾಣ ರಾಜ್ಯ ಕಾರ್ಯದರ್ಶಿಗಳಾದ ಗಂಗಾಧರ ನಾಯ್ಕ ತಿಂತಣಿ, ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷರಾದ ರಾಮು ನಾಯ್ಕ್ ಅರಳ್ಳಿ, ಸಮಾಜ ಚಿಂತಕರಾದ ಗುರುನಾಥ್ ಹುಲಿಕಲ್, ಮರಿಯಪ್ಪ ನಾಯ್ಕ್ ಮಗದಂಪುರ, ಭೀಮನಗೌಡ ಮಾಲಿ ಪಾಟೀಲ್, ತೀರ್ಥ ದೇವೇಂದ್ರಪ್ಪ ಬಳಚಕ್ರ, ರಮೇಶ್ ಬೀರಾದಾರ್ ಕರ್ವೆ ಅಧ್ಯಕ್ಷ ಹುಣಸಗಿ, ಗೌರವಾಧ್ಯಕ್ಷರು ವಾಲ್ಮೀಕಿ ನಾಯಕ ಸಂಘದ ಬಸವರಾಜ್ ಹವಾಲ್ದಾರ್ ಹಾಗೂ ನಿರೂಪಕರಾಗಿ ರಮೇಶ್ ಕೂಳೂರ್ ಗುರು ಹಿರಿಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ವಾಲ್ಮೀಕಿ ಮೂರ್ತಿ ಉದ್ಘಾಟನೆಯನ್ನ ನೆರವೇರಿಸಿದಂತ ಪರಮ ಪೂಜ್ಯರು ಹಾಗೂ ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನ